ಇದು ಕಾಳಿದೆ ಕಾಣುತ್ತಾ? ಹಾಂ, ಅದೇ ನವಣೆ ಅಂದರೆ ಈ ತಿನ್ನೋ ವೆರೈಟಿಗೆಲ್ಲ ಇದು ಕಾಳು ಕಾಣುತ್ತೆ ಕ್ಲಿಯರಾಗಿ, ರೌಂಡಾಗಿ ಗುಂಡಕ್ಕಿರುತ್ತೆ ಒಂದು ಗುಣ. ಮತ್ತು ಅಂಥ ಜೀನಸ್ಸು ಅದರಲ್ಲಿ ಎಷ್ಟೋ ಇರ್ತವೆ, ಸಣ್ಣದು ದೊಡ್ಡದು, ನೀರು ಬದಿ ಬರೋದು, ಮರುಭೂಮಿಯಲ್ಲಿ ಬರೋದು, ಬಿಸಿಲು ಜಾಸ್ತಿ, ನೆರಳು ಜಾಸ್ತಿ, ಆ ಮಣ್ಣು ಈ ಮಣ್ಣು ಎಲ್ಲ ಒಂದೊಂದಕ್ಕೂ ಒಂದೊಂದು ಸ್ಪೀಷೀಸ್ ಇವಾಲ್ವ್ ಆಗಿದೆ. ಸೊ ಇದು ಆ ನವಣೆ ವೆರೈಟಿಯಲ್ಲೇ ನಾವು ನೋಡ್ತಾ ಇರೋದು 3ನೇ ಸ್ಪೀಷೀಸ್, ಸೆಟೇಸಿಯಮ್ ಏನಾದರೂ ಹೆಸರು. ಇಲ್ಲ, ಆ ಪಿಂಕ್ ಭಾಗ ಕಾಣುತ್ತಾ ನೋಡಿ? ಹಾಂ, ಮತ್ತು ಮೀಸೆ ಎಲ್ಲ ತಲೆ ಮೇಲೆ ಸೈಡಿಂದಲ, ಅದು ಸೈಡಲ್ಲ, ಬೀಜದ ಮೇಲಿಲ್ಲ. ಹಾಂ, ಆಮೇಲೆ ಸೆಕೆಂಡು ಸ್ಟೆಮ್ ಎಲ್ಲ ಕೆಂಪು ನೋಡಿ, ರೆಡ್ ಕಲರ್ ಸ್ಟೆಮ್ಮು. ಹಾಂ, ಆಮೇಲೆ ಇದು ಮೇಲ್ಗಡೆ ತಲೆ ಹತ್ರ ಇರೋ ಎಲೆ ಎಜ್ಜು ಕೂಡ ಕೆಂಪು. ಆಮೇಲೆ ಎಲೆ ಬುಡದಲ್ಲಿ ಕೂದಲು ಕಾಣ್ತಾ ಇಲ್ಲ ಅಲ್ಲ, ಕಾಣುತ್ತಾ? ಒಂದು ಇದ್ದಂಗಿಲ್ಲ. ಹಾಂ, ಈ ಎಲೆ ಮೇಲೆ ಕೂದಲಿದೆಯಾ? ಇದೆಯಾ? ಬರೀ ಬಣ್ಣ ಮಾತ್ರ. ಮತ್ತು ಹಿಂಭಾಗ ಅದರದ್ದು ಹಾಂ, ಕೂದಲು ಇಲ್ಲ ಇದರಲ್ಲಿ ಅಲ್ಲ, ಒಂದು ಇಲ್ಲ. ಅದು ಅಲ್ಲೂ ಕೂಡ ಕೆಂಪು ಬಣ್ಣ ಇದೆ ಅದರ, ಏನೋ ಒಂದು ಸಣ್ಣದು. ಹಾಂ, ಸೊ ಹಿಂದ್ಗಡೆ ಎಲೆ ಆ ಥರ, ಹಿಂಭಾಗ ವಿ ಶೇಪು ಕಾಣುತ್ತಲ್ಲ, ನಡುವಲ್ಲೊಂದು ಗೆರೆ, ಇದು. ಸೊ ಹಿಂಗೆ ಮಾಡ್ತಿದ್ರೆ ವಿ ಶೇಪು. ಹಾಂ, ಅದೊಂದು. ಇದೆಲ್ಲ ಸ್ಟೆಮ್ ಎಲ್ಲ ರೌಂಡು, ಆ್ಯಂಗಲ್ ಅಲ್ಲ. ಹಾಂ, ಸೊ ಸ್ಟೆಮ್ಮಿಂದ ಹೂವಿಗೆ ಎಷ್ಟು ಡಿಸ್ಟೆನ್ಸ್ ಇರ್ಬೋದು ಅಂದರೆ, ಎಷ್ಟು 4 ಇಂಚ ಇದು? 3-4 ಇಂಚು. ಹಾಂ, ಆಮೇಲೆ ಫಾರ್ಮೇಷನ್ ರೌಂಡು ಬುಡ ನೋಡಿದರೆ ಇಲ್ಲಿಂದ, ಓಕೆ. ಇದು ಬೆಳೆಯೋದು ಸ್ವಲ್ಪ ಬಂಡೆ ಇರುವ ಏರಿಯಾನೇ ಆ್ಯಕ್ಚುಲಿ, ನಂಗೆ ಗೊತ್ತಿದ್ದಂಗೆ, ಬಟ್ ಕನ್ಫರ್ಮ್ ಮಾಡ್ಕೋಬೇಕು ಇನ್ನು ಐಡೆಂಟಿಟಿ ಸಿಕ್ಕಿದ್ಮೇಲೆ. ಆಮೇಲೆ ದಪ್ಪ ಸ್ಟೆಮ್ಮು, ಹೂವು ಹೊರಡ್ತಾ ಇರೋದು ಇದು, ಇಲ್ಲೆಲ್ಲೋ. ಹಾಂ, ಇದಲ್ವಾ? ಹಾಂ, ಹೂ ಜಸ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಈ ಸಣ್ಣದು ಅಂದರೆ ಸಣ್ಣದು, ತುಂಬ ಕಷ್ಟ ಫೋಟೋ ಹೊಡಿ. ಹಾಂ, ಈಗ ನೋಡಿ, ಕಾಣುತ್ತಾ? ಹಾಂ, ಬೀಜ ಸಣ್ಣ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ, ಹೂ ಓಪನ್ ಆಗಿಲ್ಲ, ಮೊಗ್ಗಿದು. ಆ ಮೊಗ್ಗು ಹೊರಗಡೆ ಹೊರಡುವ ಜಾಗ. ಹಾಂ, ಎಲ್ಲ ಎಲೆಯಲ್ಲೂ ಬಾರ್ಡ್ರು ಬಣ್ಣ ಇದೆ ಅಲ್ಲ? ಹಾಂ, ಈಗ ಇದು ನೋಡಿ, ಕ್ಲೀನಾಗಿ ಕಾಣುತ್ತೆ. ಈಗ ಶುರು ಆಗ್ತಾ ಇರೋದು ಕತೆ. ಆಮೇಲೆ ನೆಕ್ಸ್ಟ್ ಸ್ಟೇಜು ಈ ಥರ ಆಗುತ್ತೆ. ಇದರಲ್ಲಿ ಇನ್ನೂ ಹೂ ಫಾರ್ಮೇಷನ್ನು ಶುರುವಾಗಿದೆ ನೋಡಿ. ಹೂ ಕರೆಕ್ಟಾಗಿ ಕಾಣು ಶಂಕರ್ ಇದರಲ್ಲಿ. ಇದು ಹೂ ಒಳಗಡೆ ಪಿಂಕು ಸ್ಟೆಮ್ಮು ಅಲ್ಲ, ಸೆಂಟ್ರಲ್ ಸ್ಟೆಮ್ಮು. ಕೂದಲೆಲ್ಲ ತಲೆ ಮೇಲೆ ಮಾಡ್ಕೊಂಡಿದೆ ಕೂದಲು. ಆಮೇಲೆ ಬಲ್ತಿರೋದಿದೆಯಾ? ಇದು ಬಲ್ತಿರ್ಬೇಕು. ಇದು ಹೂವು. ಇನ್ನೊಂದು ತಿಂಗಳಾಗುತ್ತೆ ಇದು. ಎಲ್ಲದರಲ್ಲೂ ಹೂ ನಡೀತಾ ಇದೆ ಇನ್ನು, ಫ್ಲವರ್ಸು. ಸೊ ಇಡೀ ಗಿಡ ನೋಡೋದಾದರೆ ತುಂಬ ಅಟ್ರಾಕ್ಟಿವ್ ಆಗಿದೆ, ಒಳ್ಳೆ ಬ್ಯೂಟಿಫುಲ್ ಕಲರೇಷನ್ನು, ಕಲರ್ ಚೆನ್ನಾಗಿದೆ. ಜಾಯಿಂಟಲ್ಲಿ ಬಣ್ಣ ಹೆಂಗಿದೆ ಅಂದರೆ, ಅಲ್ಲೊಂಚೂರು ಲೈಟ್ ಆಗುತ್ತೆ ಅಷ್ಟೇ. ಈ ಭಾಗ ನೋಡಿದ್ರೆ ನೀವು, ಒಂದು ರಿಂಗ್ ಇದೆ, ಆದರೆ ವೈಟ್ ಅಂತ ಯಾವುದೂ ಇಲ್ಲ, ಎಲ್ಲ ಕೆಂಪೆ ಬೇರೆ ಸ್ವಲ್ಪ ಅಲ್ಲ. ಸೊ ಅದಕ್ಕಿಂತ ಜಾಸ್ತಿ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಜಾತಿ ಹೆಸರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ತಿಳ್ಕೊಬೇಕಷ್ಟೆ. ಇಷ್ಟು ಹುಲ್ಲು ರೌಂಡ್ ಫಾರ್ಮೇಷನ್. ಹೊಸ ಸ್ಟೆಮ್ ನೋಡಿ, ಹಿಂಗೆ ಮಲ್ಕೊಂಡು ಹೋಗ್ತಾ ಇದೆ ಕೆಳಗೆ, ಅಂದರೆ ಬಿಟ್ಟರೆ ಹಿಂಗೆ ಜೋತಾಡುತ್ತೆ ಏನೋ. ಇದು ಒಳ್ಳೆ ಬ್ಯೂಟಿಫುಲ್ ಗ್ರಾಸ್, ಇದು ನಂಗೆ ತುಂಬ ಇಷ್ಟ ಆಯ್ತು ಇದು.
ಈ ಹುಲ್ಲುಗಳನ್ನೆಲ್ಲ ನೋಡೋರೇ ಇಲ್ಲ ಯಾರು ಅಲ್ಲ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ.